ಇಲ್ಲಿ ಹೆಡ್ಡಿಂಗ್ ಮತ್ತು ಟಾಪಿಕ್ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ತೀನಿ. ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಹೇಳಿದ್ರೆ ಏನು? ಕ್ವಾಡ್ರಾಟಿಕ್ ಅಂತ ಹೇಳಿದ್ರೆ ಇಲ್ಲಿ ಡಿಗ್ರಿ 2 ಇರುತ್ತೆ. ಅಂದರೆ ಮ್ಯಾಕ್ಸಿಮಮ್ ದ ಹೈಯೆಸ್ಟ್ ಪವರ್ ಆ ಈಕ್ವೇಷನಲ್ಲಿ ಎಕ್ಸ್ಪ್ರೆಷನಲ್ಲಿ 2 ಇರುತ್ತೆ. ಈಕ್ವೇಷನ್ ಅಂತ ಹೇಳಿದ್ರೆ ಈಕ್ವಲ್ ಟು ಸೈನ್ ಆಯ್ತಾ. ಎರಡು ಎಕ್ಸ್ಪ್ರೆಷನ್ ಇದ್ದು ಈಕ್ವಲ್ ಟು ಸೈನ್ ಇತ್ತು ಅಂತ ಹೇಳಿದ್ರೆ ಅದು ಕ್ವಾಡ್ರಾಟಿಕ್ ಈಕ್ವೇಷನ್ ಆಗುತ್ತೆ. ಎಕ್ಸಾಂಪಲ್ x² + 5x + 6 = 0. ಡಿಗ್ರಿ ಇಲ್ಲಿ 2 ಮತ್ತೆ ಈಕ್ವಲ್ ಟು ಸೈನ್ ಇದು ಇಟ್ಸ್ ಈಕ್ವಲ್ ಟು ಸಮ್ ಅನದರ್ ಎಕ್ಸ್ಪ್ರೆಷನ್. ಸೊ ದಿಸ್ ಇಸ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್ ಆಗುತ್ತೆ ಇದು. ಮುಂದಿಂದು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ಸ್ಟ್ಯಾಂಡರ್ಡ್ ಫಾರ್ಮ್ ಬಂದು ax² + bx + c = 0. ಇದು ನಿಮ್ಮ ಸ್ಟ್ಯಾಂಡರ್ಡ್ ಫಾರ್ಮ್. ಇಲ್ಲಿ ಕೋಎಫಿಷಿಯಂಟ್ ಆಫ್ x² a ಇದೆ, ಕೋಎಫಿಷಿಯಂಟ್ ಆಫ್ x ಒಂದು b ಇದೆ, ಮತ್ತೆ ಕಾನ್ಸ್ಟೆಂಟ್ ಎಸ್ ಸಿ. ಇದು ಕೂಡ ಗೊತ್ತಿರಬೇಕು. ಮ್ಯಾಕ್ಸಿಮಮ್ ನಂಬರ್ ಆಫ್ ಝೀರೋಸ್, ಪಾಸಿಬಲ್ ಝೀರೋಸ್ ಎಷ್ಟಿರ್ಬೋದು? Maximum number of possible zeros, it's always equal to the degree. Since the degree is 2, maximum number of zeros ಬಂದು maximum number of possible zeros. Possible zeros 2. Graphically, how does the quadratic equation look like? ಗ್ರಾಫ್ ಅಲ್ಲಿ ನೋಡ್ತು ಅಂತ ಹೇಳಿದ್ರೆ ಕ್ವಾಡ್ರಾಟಿಕ್ ಈಕ್ವೇಷನ್ ಹೇಗೆ ಕಾಣಿಸುತ್ತೆ ಅದನ್ನು ನೋಡೋದಕ್ಕೆ ಇಲ್ಲಿ ಪ್ಲಾಟ್ ಮಾಡಿದ್ದೇವೆ, ಅಂದ್ರೆ ಕೋಡ್ ಮಾಡಿದ್ದೇನೆ. ಸೊ ಮೊದಲನೇದಾಗಿ ಕೋಎಫಿಷಿಯಂಟ್ ಆಫ್ x² 1, 5 ಮತ್ತೆ 6 ಈ ರೀತಿಯಲ್ಲಿ ಕಾಣಿಸ್ಬೋದು. ಇಲ್ಲ ಅಂತ ಹೇಳಿದ್ರೆ -1, -5, 6 ಈ ರೀತಿಯಲ್ಲಿ ಕೂಡ ಕಾಣಿಸ್ಬೋದು. ಸೊ ಬೇಸಿಕಲಿ ಒಂದು ಸ್ಮೈಲಿ ಫೇಸ್ ಇರುತ್ತೆ. ಸೊ ನಿಮ್ಮ ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲಿ ಒಂದೇ ಒಂದು ಬೆಂಡಿಂಗ್ ಇರುತ್ತೆ ಗ್ರಾಫ್ ಅಲ್ಲಿ. ಸೊ ಈ ತರ ಇನ್ಫಿನಿಟಿ ಇದೆ, ಒಂದು ಎಲ್ಲ ಒಂದ್ ಕಡೆ ಹೋಗಿ ಮತ್ತೊಂದ್ ಕಡೆ ಇನ್ಫಿನಿಟಿಗೆ ಹೋಗುತ್ತೆ. ಸೊ ಎಕ್ಸ್ ಆಕ್ಸಸ್ ಕ್ರಾಸ್ ಮಾಡಿದ್ರೆ ಝೀರೋಸ್ ಇದೆ, ಟಚ್ ಮಾಡಿದ್ರೆ ಝೀರೋಸ್ ಇದೆ, ಟಚ್ ಮಾಡಲಿಲ್ಲ ಕ್ರಾಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಝೀರೋಸ್ ಇಲ್ಲ. ಸೊ ಇದು ಎಷ್ಟೇ ಇರೋದು, ಇನ್ನೇನಿಲ್ಲ. ಈ ಝೀರೋ ಇಲ್ಲ ಅಂತ ಹೇಳಿದ್ರೆ ಸೊಲ್ಯೂಷನ್, ಇಲ್ಲ ಅಂತ ಹೇಳಿದ್ರೆ ರೂಟ್ ಅಂತ ಕಂಡುಹಿಡಿಯೋದೇ ಈ ಚಾಪ್ಟರ್ ಕೂಡ ಕೆಲಸ. ಸರಿನಾ? ದಟ್ಸ್ ದ ಹೋಲ್ ಅಜೆಂಡಾ, ಫೈಂಡಿಂಗ್ ದಿಸ್ ಝೀರೋ. ಇವೆರಡು ಇಲ್ಲಿ, ಇವೆರಡು ಇದೇ ನಮ್ಮ ಕೆಲಸ ಅಷ್ಟೇ.